ಇಂದು ನಾವು ನೋಡೋಣ ಕನ್ನಡ ಸಿನಿಮಾ ಇತಿಹಾಸದ ಅದ್ಭುತ ಕ್ಷಣಗಳ ಬಗ್ಗೆ. ಇತ್ತೀಚೆಗೆ 50 ಅಥವಾ 100 ದಿನ ಸಿನಿಮಾ ಥಿಯೇಟರ್ನಲ್ಲಿ ಓಡಿದರೆ ಅದು ಅಚ್ಚರಿಯ ಸಂಗತಿಯಾಗಿದೆ. ಆದರೆ ಒಂದು ಕಾಲದಲ್ಲಿ ಕನ್ನಡ ಸಿನಿಮಾಗಳು ವರ್ಷಗಳ ಕಾಲವೂ ಥಿಯೇಟರ್ನಲ್ಲಿ ಓಡುತ್ತಿವೆ. ಹೌದು, ನಿಮಗೆ ನಂಬೋಕೆ ಕಷ್ಟವಾಗಬಹುದು, ಆದರೆ ನಿಜ. ನಮ್ಮ ಕನ್ನಡ ಸೂಪರ್ ಹಿಟ್ ಸಿನಿಮಾಗಳ ಪೈಕಿ ಕೆಲವು ಚಿತ್ರಗಳು ನಿಜವಾಗಿಯೂ ಅದ್ಭುತ ಸಾಧನೆಯನ್ನು ಮಾಡಿವೆ. ಬಂಗಾರದ ಮನುಷ್ಯ 1972. 1972ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಭಾರತಿ ವಿಷ್ಣುವರ್ಧನ್ ನಟನೆಯ ಬಂಗಾರದ ಮನುಷ್ಯ ಸಿನಿಮಾ ವೀಕ್ಷಕರ ಹೃದಯದಲ್ಲಿ ಸದಾ ಜೀವಿಸುತ್ತಿದೆ. ಈ ಸಿನಿಮಾ ಬರೋಬ್ಬರಿ 728 ದಿನಗಳ ಕಾಲ ಪ್ರದರ್ಶನ ಕಂಡಿತ್ತು. ಕೇವಲ ಮನರಂಜನೆ ಮಾತ್ರವಲ್ಲ, ಈ ಚಿತ್ರ ಯುವಕರಿಗೆ ಸಿಟಿಯ ಜೀವನವನ್ನು ಬಿಟ್ಟು ಹಿಂದುಳಿದ ಗ್ರಾಮಕ್ಕೆ ಹೋಗಿ ಕೃಷಿ ಮಾಡುವ ಪ್ರೇರಣೆಯನ್ನು ನೀಡಿತ್ತು. ಒಂದು ಕಾಲದಲ್ಲಿ ಕನ್ನಡ ಸಿನಿಮಾ ಇದನ್ನು ಸಾಧಿಸಿದ್ದು ನಿಜಕ್ಕೂ ಅಮೋಘ ಸಾಧನೆಯಾಗಿದೆ. ಮುಂಗಾರು ಮಳೆ 2006. ನಂತರದ ದಿನಗಳಲ್ಲಿ ರೊಮ್ಯಾನ್ಸ್ ಎಂದರೆ ಹ್ಯಾಪಿ ಎಂಡಿಂಗ್ ಅಂತ ಜನ ಕೇಳುವ ಕಾಲದಲ್ಲಿ ಯೋಗರಾಜ್ ಭಟ್ ನಿರ್ದೇಶನದ ಮುಂಗಾರು ಮಳೆ ಹೊಸತನವನ್ನು ತಂದಿತ್ತು. ಗಣೇಶ್ ಮತ್ತು ಪೂಜಾ ಗಾಂಧಿ ನಟಿಸಿರುವ ಈ ಚಿತ್ರವು 700 ದಿನ ಥಿಯೇಟರ್ನಲ್ಲಿ ಓಡಿತ್ತು. ಇದು ಕೇವಲ ಪ್ರೇಮ ಕಥೆಯಲ್ಲ, ವೀಕ್ಷಕರ ಮನಸ್ಸನ್ನು ಗೆದ್ದ ಸ್ಯಾಡ್ ಎಂಡಿಂಗಾಗಿ ಸಹ ಹೆಸರುವಾಸಿಯಾಗಿತ್ತು. ಮುಂಗಾರು ಮಳೆ ಕನ್ನಡ ಸಿನಿಮಾದಲ್ಲಿ ಎಮೋಷನಲ್ ಹೊಸ ಆಯಾಮವನ್ನು ತೋರಿಸಿಕೊಟ್ಟಿತ್ತು. ಕಸ್ತೂರಿ ನಿವಾಸ 1971. ಡಾಕ್ಟರ್ ರಾಜ್ಕುಮಾರ್ ಮತ್ತೊಂದು ಟ್ರಾಜಿಡಿ ಮಹಾಕಾವ್ಯ ಕಸ್ತೂರಿ ನಿವಾಸ 1971ರಲ್ಲಿ ಬಿಡುಗಡೆಯಾದಾಗ ಅದು 660 ದಿನ ಪ್ರದರ್ಶನ ಕಂಡಿತ್ತು. ಈ ಚಿತ್ರ ಡ್ರಾಮಾ, ಮ್ಯಾನೇಜ್ಮೆಂಟ್ ಮತ್ತು ಮಾನವ ಸಂಬಂಧಗಳ ಕುರಿತಾದ ಅತ್ಯಂತ ಗಂಭೀರ ಕಥೆಯನ್ನು ತರುತ್ತದೆ. ಜನರು ಈ ಚಿತ್ರದ ಮೂಲಕ ತಮಗೆಲ್ಲ ಜೀವನದ ಘಟ್ಟಗಳನ್ನು ಅರ್ಥ ಮಾಡಿಕೊಂಡರು. ಮತ್ತೊಂದು ಚಿತ್ರ 1978 ಶಂಕರ್ ಗುರು. ಅಣ್ಣವರ ಮತ್ತೊಂದು ಹಿಟ್ ಸಿನಿಮಾ ಶಂಕರ್ ಗುರು ವಿ.ಎ. ಸೋಮಶೇಖರ್ ನಿರ್ದೇಶನದಲ್ಲಿ 1978ರಲ್ಲಿ ಪ್ರದರ್ಶನವಾಯಿತು. ಡಾಕ್ಟರ್ ರಾಜ್ಕುಮಾರ್ ಮತ್ತು ಪದ್ಮಪ್ರಿಯ ನಟನೆಯ ಈ ಆ್ಯಕ್ಷನ್ ಥ್ರಿಲ್ಲರ್ 520 ದಿನ ಥಿಯೇಟರ್ನಲ್ಲಿ ಓಡಿತ್ತು. ಜನರು ಈ ಚಿತ್ರದ ಸ್ಟೋರಿ, ಆ್ಯಕ್ಷನ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ತೀಕ್ಷ್ಣ ಅಭಿನಯಕ್ಕೆ ಮಂತ್ರ ಮುಗ್ಧರಾಗಿದ್ದರು. ಬಂಧನ ಸಿನಿಮಾ 1982. ವಿಷ್ಣುವರ್ಧನ್ ಸಾಹಸ ಸಿಂಹ ಮತ್ತು ಸ್ಫೂರ್ತಿಯ ಕತೆ ಬಂಧನ ಜನಮನ ಗೆದ್ದಿತ್ತು. ಸುಹಾಸಿನಿ ಮತ್ತು ಜೈ ಜಗದೀಶ್ ಕೂಡ ನಟಿಸಿರುವ ಈ ಟ್ರಾಜಿಡಿ ಸಿನಿಮಾ 469 ದಿನ ಪ್ರದರ್ಶನ ಕಂಡಿತ್ತು. ಈ ಸಿನಿಮಾ ವಿಶಿಷ್ಟ ಕಥಾಪಟದೊಂದಿಗೆ ಆ ಕಾಲದಲ್ಲಿ ಆ್ಯಕ್ಷನ್ ಕಿಂಗ್ ವಿಷ್ಣುವರ್ಧನ್ ಅವರನ್ನು ಹೊಸದೇನೋ ದೃಷ್ಟಿಯಿಂದ ತೋರಿಸಿತು. ಯಜಮಾನ ಸಿನಿಮಾ 1993. ವಿಷ್ಣುವರ್ಧನ್ ಮತ್ತೊಂದು ಹಿಟ್ ಸಿನಿಮಾ ಯಜಮಾನ 1993ರಲ್ಲಿ ತೆರೆ ಹಿಡಿದಾಗ ಅದು 390 ದಿನ ಥಿಯೇಟರ್ನಲ್ಲಿ ಓಡಿತ್ತು. ತಮಿಳಿನಿಂದ ರೀಮೇಕ್ ಆಗಿದ್ದರೂ ಕನ್ನಡಿಗರು ಈ ಫ್ಯಾಮಿಲಿ ಡ್ರಾಮಾವನ್ನು ತುಂಬ ಇಷ್ಟಪಟ್ಟಿದ್ದರು. ಜನರು ವರ್ಷಗಳ ಕಾಲ ಥಿಯೇಟರ್ನಲ್ಲಿ ಈ ಚಿತ್ರವನ್ನು ನೋಡುತ್ತಿದ್ದರು. ಮತ್ತೊಂದು ಸಿನಿಮಾ ಓಂ 1995. ಉಪೇಂದ್ರ ನಿರ್ದೇಶನದ ಓಂ ಸಿನಿಮಾ ಶಿವಣ್ಣನಿಗೆ ದೊಡ್ಡ ಸ್ಟಾರ್ ಸ್ಥಾನವನ್ನು ಕಲ್ಪಿಸಿಕೊಟ್ಟಿತ್ತು. ಅಂಡರ್ ವರ್ಲ್ಡ್ ಕಥೆಯ ಕಾರಣವಾಗಿದ್ದು ಜನರಲ್ಲಿ ಹೊಸ ಕ್ರೇಜ್ ಸೃಷ್ಟಿಸಿತು. ಈ ಚಿತ್ರ 380 ದಿನ ಥಿಯೇಟರ್ನಲ್ಲಿ ಓಡಿತ್ತು. ಕರಿಯ ಮತ್ತು ಮಿಲನ. ದರ್ಶನ್ ತೂಗುದೀಪ ನಟನೆಯ ಕರಿಯ ಚಿತ್ರವು 1 ವರ್ಷಕ್ಕಿಂತ ಹೆಚ್ಚು ಪ್ರದರ್ಶನವನ್ನು ಕಂಡಿತ್ತು. ಇನ್ನೇ ಪುನೀತ್ ರಾಜ್ಕುಮಾರ್ ನಟನೆಯ ಮಿಲನ 350 ದಿನ ಯಶಸ್ವಿಯಾಗಿ ಓಡಿತ್ತು. ಇಂತಹ ಸಿನಿಮಾ ನೋಡಿದರೆ ನಮ್ಮ ಕನ್ನಡ ಸಿನಿಮಾ ಇತಿಹಾಸದ ಮಹತ್ವ ಮತ್ತು ಪ್ರತಿ ಪಾತ್ರದ ಪ್ರಭಾವ ಎಷ್ಟಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಇತ್ತೀಚಿನ 50-100 ದಿನ ಸಿನಿಮಾ ಓಡುವ ಕಾಲದಲ್ಲಿ ಈ ಚಿತ್ರಗಳು ವರ್ಷಗಳ ಕಾಲ ಓಡಿದ್ದು ನಿಜವಾದ ದಾಖಲೆಯನ್ನು ನಿರ್ಮಿಸಿದೆ. ನಿಮ್ಮ ಹೃದಯದಲ್ಲಿ ಈ ಸಿನಿಮಾಗಳನ್ನು ನೆನಪಿಸಿಕೊಳ್ಳಿ ಮತ್ತು ಮಾಯಮಿ ಕನ್ನಡವನ್ನು ನೋಡ್ತಾ ಇರಿ. ಧನ್ಯವಾದಗಳು.